ರೈತ 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 ಅನ್ನ ಕೊಡುವ ದಾತ. ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಮಂಡ್ಯದ ಹುಡುಗ ಜಗದೀಶ್ ಗೆಜ್ಜಿಲ್ಗೆರೆ. ನನ್ನ ಯೂಟ್ಯೂಬ್ ಚಾನಲ್ ಬಂದು ಮಂಡ್ಯದ ರೈತ ಕುಟುಂಬ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ನನ್ನ ರೈತ ಬಾಂಧವರಿಗೆ ರಾಷ್ಟ್ರೀಯ ರೈತ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇವತ್ತು ರೈತ ದಿನಾಚರಣೆ ಇದೆ, ಆದ್ದರಿಂದ ಶುಭಾಶಯಗಳನ್ನ ಕೋರ್ತಿದ್ದೀನಿ. ನಾನು ಲಾಸ್ಟ್ ವೀಡಿಯೋದಲ್ಲಿ ನಿಮಗೆಲ್ಲ ತೋರಿಸಿದ್ದೆ ಕಬ್ಬಿನ ಗದ್ದೆಯಲ್ಲಿ ಔಷಧಿ ಹೊಡೆಯೋದನ್ನು. ಆ ಔಷಧಿ ಹೊಡೆದ ನಂತರ ಆ ಹುಲ್ಲು ಉಳ್ಕೊಳ್ಳುತ್ತೆ ಅಂತಲೂ ಹೇಳಿದ್ದೆ. ಆ ಹುಲ್ಲು ಏನು ಉಳ್ಕೊಂಡಿದೆ ಇವತ್ತು ಆ ಹುಲ್ಲನ್ನ ಕೀಳೋದಕ್ಕೆ ಅಂತಂದ್ಬಿಟ್ಟು ಸ್ವಲ್ಪ ಜನ ಬಂದಿದ್ದರು. ಅದನ್ನು ಕೀಳಿಸ್ತಾ ಇದ್ದೀನಿ. ಯಾಕಪ್ಪ ಕೀಳಿಸ್ಬೇಕು ಅಂತಂದರೆ, ಅದು ತರ್ಗು ಎಲ್ಲಿ ಕಮ್ಮಿ ಇದೆ ಆ ಜಾಗದಲ್ಲಿ ಆ ಹುಲ್ಲು ಜಾಸ್ತಿ ಬಂದುಬಿಟ್ಟಿದೆ. ಅದನ್ನು ನಾವು ಔಷಧಿ ಹೊಡೆದಿಲ್ಲ. ಔಷಧಿ ಜಾಸ್ತಿ ಹೊಡೆದ್ರೆ ಹುಲ್ಲು ಸಾಯೋದು ಒಂದು ಔಷಧಿ ಇದೆ, ಮೆಟ್ರಿ ಅಂತ. ಅದನ್ನು ಹೊಡೆದ್ರೆ ಮಾತ್ರ ಅದು ಹುಲ್ಲು ಸಾಯೋದು. ನಾನು ಸುಮ್ಮನೆ ಗೊಬ್ಬರದುಳ ಎಲ್ಲ ಹಾಳಾಗುತ್ತೆ ಅಂತಂದ್ಬಿಟ್ಟು ಆ ಔಷಧಿನ ಹೊಡೆದಿಲ್ಲ. ಅದನ್ನು ಬರೀ ನಾನು ಸೊಪ್ಪು ಸಾಯುವಂಥ ಔಷಧಿ ಮಾತ್ರ ಹೊಡಿತೀನಿ ಪ್ರತಿ ವರ್ಷ ಅಷ್ಟೇ. ಯಾಕಪ್ಪ ಅಂದರೆ ಅದು ಸಾಯೋಂಗೆ ಹೊಡೆದ್ರೆ ಹುಲ್ಲು ಸಾಯೋಂಗೆ ಹೊಡಿಬೋದು, ಏನು ತೊಂದರೆ ಆಗೋಲ್ಲ. ಆದರೆ ಸುಮ್ಮನೆ ಭೂಮಿ ಫಲವತ್ತತೆ ಕಮ್ಮಿ ಆಗುತ್ತೆ, ಈ ಎರೆಹುಳು ಎಲ್ಲ ಇದ್ದರೆ ಸತ್ತೋಗುತ್ತೆ ಅಂತಂದ್ಬಿಟ್ಟು ಆ ಔಷಧಿನ ನಾನು ಹೊಡೆಯೋಕ್ಕೆ ಹೋಗಲ್ಲ. ಆ ಔಷಧಿ ಹೊಡೆದಿಲ್ಲ ಅಂತಂದರೆ ಈ ತರ್ಗೆ ಅನ್ನೋದೇ ಎಲ್ಲ ನೀಟಾಗಿ ಕೊಳೆಯುತ್ತೆ, ಕೊಳೆತು ಗೊಬ್ಬರ ಆಗುತ್ತೆ. ಅದಕ್ಕೆ ನಾನು ಆ ಔಷಧಿನ ಹೊಡೆಯಲ್ಲ. ಗೊಬ್ಬರ ಆದಾಗ ಏನಾಗುತ್ತೆ, ಆ ಔಷಧಿ ಕೆಳಗಡೆ ಸೇರ್ಕೊಳ್ತದೆ ಭೂಮಿ ಒಳಗಡೆ, ಮಣ್ಣೊಳಗಡೆ. ಆವಾಗ ಹುಳುಗಳಿಗೆ ತೊಂದರೆ ಆಗುತ್ತೆ. ಆದ್ದರಿಂದ ಆ ಔಷಧಿ ಜಾಸ್ತಿ ಪವರ್ ಜಾಸ್ತಿ, ಅದಕ್ಕೆ ನಾನು ಆ ಔಷಧಿ ಹೊಡೆಯಲ್ಲ. ನೋಡಿ, ಇವರು ನಮ್ಮಪ್ಪ ಎಲ್ಲ ಅವ್ರ ಜೊತೆನೇ ಕೆಲಸ ಮಾಡ್ತಾರೆ. ಅವಾಗಿಂದನೂ ರೈತರು. ಇವಾಗ ಇವ್ರಿಗೆ 78 ವರ್ಷ. ನೋಡಿ, ಇನ್ನೂ ಕೆಲಸ ಮಾಡ್ತಾರೆ. ನಾವು ಈ ಹುಲ್ಲೆಲ್ಲನೂ ಕಿತ್ಬಿಟ್ಟು ಏನು ಮಾಡ್ತೀವಿ, ಒಂದು ಕಡೆ ಹಾಕ್ತೀವಿ. ಅದನ್ನು ಎಲ್ಲನೂ ಗೋರ್ಕೊಂಡು ಆಚೆ ಬಿಸಾಕಬೇಕು. ಯಾಕೆ ಬಿಸಾಕ್ತೀವಿ, ಯಾಕೆಂದರೆ ಬಿಸಾಕಿಲ್ಲ ಅಂತಂದರೆ ಏನಾಗುತ್ತೆ ಅಂದರೆ, ನೆಕ್ಸ್ಟು ನೀರು ಕಟ್ತಾಗಲೇ ಆಗಲಿ ಅಥವಾ ಮಳೆ ಬಂದಾಗಲೇ ಆಗಲಿ ಇದು ಗರ್ಕೆ ಚಿಗುರು ಬಿಡ್ತದೆ. ನಾವು ಗರ್ಕೆ ಮತ್ತು ಕೊನ್ನಾರ್ಲೆ ಅಂತ ಕರಿತೀವಿ. ಅದು ಎರಡೂ ತುಂಬ ಡೇಂಜರು. ಯಾಕಂದರೆ ಆ ಕಬ್ಬಿನ ಪೈರನ್ನ ಬೆಳೆಸ್ಕೊಡಲ್ಲ ಅದು. ಫುಲ್ ಅದನ್ನೇ ನಾವು ಎಷ್ಟೇ ಗೊಬ್ಬರ ಹಾಕಿದ್ರೂ ಅದನ್ನೆಲ್ಲ ಫುಲ್ ಎಲ್ಲ ಗೊಬ್ಬರನೂ ಅವೇ ತಿನ್ಕೊಬಿಟ್ಟು ದಪ್ಪ ಆಗಿಬಿಡ್ತದೆ. ಕಬ್ಬಿನ ಬೆಳೆನ ಬರ್ಸ್ಕೊಡಲ್ಲ. ಅದಕ್ಕೆ ಏನು ಮಾಡ್ತೀವಿ, ಆ ಹುಲ್ಲನ್ನು ನೀಟಾಗಿ ಬುಡ ಸಮೇತ ಕುಡ್ಲಲ್ಲಿ ಕಿತ್ತುಬಿಟ್ಟು ಅದನ್ನು ಒಂದು ಕಡೆ ಗುಡ್ಡೆ ಹಾಕ್ಬಿಟ್ಟು ಅದನ್ನು ಆಚೆ ತಗೊಂಡಾಗ ಸುರಿತೀವಿ. ಆಚೆ ಹಾಕ್ಬಿಟ್ಟು ಏನಪ್ಪ ಮಾಡ್ತೀವಿ ಅಂದರೆ, ಅದನ್ನು ಚೆನ್ನಾಗಿ ಒಣಗಿದ್ಮೇಲೆ ಬೆಂಕಿ ಹಚ್ಬಿಟ್ಟು ಬೇಯಿಸ್ಬಿಡ್ತೀವಿ ಅದನ್ನು. ಯಾಕೆಂದರೆ ಪುನಃ ಬರಬಾರ್ದು ಅದು ಗದ್ದೆ ಒಳಗಡೆ. ಏನೇ ಮಾಡಿದ್ರೂ ನೀರೊಳಗಡೆ ಬೇರೆಯವ್ರ ಗದ್ದೆ ಒಳಗಡೆಯಿಂದ ಬಂದ್ಬಿಡ್ತದೆ. ಅದಕ್ಕೆ ನಾವು ಬರಬಾರ್ದು ಅಂದ್ಬಿಟ್ಟು ಆ ರೀತಿ ಬೆಂಕಿ ಹಾಕಿ ಸುಟ್ಬಿಡ್ತೀವಿ. ನಮ್ಮ ಜಮೀನು ಹತ್ರ ಬೇರೆ ರೋಡ್ ಕೆಲಸ ಬೇರೆ ಆಗ್ತಾಯಿದೆ. ಯಾರೋ ಟಾರ್ ಹಾಕ್ಸ್ತೀನಿ ಅಂದ್ಬಿಟ್ಟು ಹಾಕ್ತಾಯಿದ್ದಾರೆ. ಅದೊಂದು ಸ್ವಲ್ಪ ಖುಷಿ ಆಯಿತು ನಮಗೆ, ತುಂಬ ವರ್ಷಗಳ ನಂತರ ಟಾರ್ ಹಾಕ್ತವ್ರೆ ಅಂತ. ನೋಡಿ, ಈ ಥರ ಕಳೆ ಹುಲ್ಲೆಲ್ಲನೂ ಕುಡ್ಲಲ್ಲಿ ಕುಯ್ದುಬಿಟ್ಟು ನೀಟಾಗಿ ಬುಡ ಸಮೇತ ಕುಯ್ದಾಕ್ಬೇಕು ಇದನ್ನು. ಈ ಸೊಪ್ಪಾದರೆ ಏನಪ್ಪ ಆಗುತ್ತೆ ಅಂದರೆ, ಸೊಪ್ಪಾದರೆ ನಾವು ಅಲ್ಲೇ ಬಿಡ್ಬೋದು. ಸೊಪ್ಪು ಬಿಟ್ಟರೆ ಏನಾಗುತ್ತೆ, ಸೊಪ್ಪು ಗೊಬ್ಬರ ಆಗುತ್ತೆ ಕೊಳೆತು. ಆದರೆ ಈ ಹುಲ್ಲು ಹಂಗಲ್ಲ. ನಾವು ಎಷ್ಟೇ ಮಣ್ಣನ್ನು ಮೇಲೆ ಹಾಕಿದ್ರೂ ಅದು ಪುನಃ ಚಿಗುರು ಬಿಡ್ತದೆ. ಚಿಗುರು ಬಿಟ್ಟು ಪುನಃ ಗದ್ದೆ ಒಳಗಡೆ ಎಲ್ಲ ಫುಲ್ಲು ಬೇರು ಬಿಟ್ಕೊಬಿಡ್ತದೆ. ಇದೇನಾದರೂ ಒಂದು ಸಲ ಬೇರು ಬಿಟ್ಕೊಳ್ತು ಅಂತಂದರೆ ಅದೊಂದು ರೈತರಿಗೆ ಭಾರಿ ತೊಂದರೆ ಕೊಡ್ತದೆ ಇದು. ಯಾಕೆಂದರೆ ಇಡೀ ಗದ್ದೆ ಒಳಗಡೆ ಎಲ್ಲ ಫುಲ್ಲು ಹಬ್ಬು ಬಿಡ್ತದೆ ಈ ಕಳೆ. ಕೆಲವ್ರು ಏನು ಮಾಡ್ತಾರೆ, ತರಗ್ಬಿಟ್ಟಿಲ್ಲದೆ ಇರೋರು ಈ ಹುಲ್ಲು ಜಾಸ್ತಿ ಆದರೆ ಈ ಹುಲ್ಲು ಸಾಯುವಂಥ ಔಷಧಿನ ಹಾಕ್ಬಿಟ್ಟು ಸಾಯಿಸ್ಬಿಡ್ತಾರೆ. ಭೂಮಿಗೆ ಸ್ವಲ್ಪ ಜಾಸ್ತಿ ಪವರು ಔಷಧಿ ಹೋಗುತ್ತೆ ಅಂದ್ಬಿಟ್ಟು ನಾವು ಹಾಕಲ್ಲ ಅಷ್ಟೇ, ಕೆಲವ್ರು ಹಾಕ್ತಾರೆ. ದಯವಿಟ್ಟು ನನ್ನ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ನಮಸ್ಕಾರ.